ವಿಧಾನಸೌಧದಲ್ಲಿ ಇಂದು ಶಾಸಕ ಗೋಪಾಲ್ ಕೃಷ್ಣ ಅವರೊಂದಿಗೆ ಮಾತನಾಡುವಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ರಾಜಕೀಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಶಾಶ್ವತ ಅಲ್ಲ ಅನ್ನುವಂತ ಹೇಳಿಕೆಯನ್ನು ಕೊಟ್ಟರು. ಅದರ ಕುರಿತಂತೆ ಸಾಕಷ್ಟು ಚರ್ಚೆಗಳು ಕೂಡ ಈಗ ಶುರುವಾಗಿದ್ದವು. ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಯಾವ ವಿಚಾರಕ್ಕಾಗಿ ಆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ಹೇಳೋದಕ್ಕೆ ಸ್ವತಃ ಶಾಸಕ ಗೋಪಾಲ್ ಕೃಷ್ಣ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿಮ್ಮೊಂದಿಗೆ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿರುವಂತದ್ದು, ಆ ಕಾರಣಕ್ಕೆ ನಿಮ್ಮನ್ನು ಕೇಳ್ತಾ ಇದ್ದೀನಿ, ಯಾವ ಒಂದು ಕಾರಣಕ್ಕಾಗಿ ಆ ಶಬ್ದ ಪ್ರಯೋಗವನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡಿದ್ರು ಅಂತ. ಸರ್ ನೋಡಿ, ಇವತ್ತಿನ ಮಾನ್ಯ ಉಪಮುಖ್ಯಮಂತ್ರಿಗಳ ಮನೆಯಲ್ಲಿ ಇವತ್ತು ಏನು ತಿಂಡಿ ತಿನ್ನುವ ಕಾರ್ಯಕ್ರಮ ಇತ್ತು, ಅದು ಮುಗಿದ ಮೇಲೆ ನಾನು ವಿಧಾನಸೌಧಕ್ಕೆ ಬರೋ ಹೊತ್ತಿಗೆ ನಾವು ಬರೋದಕ್ಕೆ ಸರಿ ಆಯ್ತು. ಬರೋ ಹೊತ್ತಿನ ಸಂದರ್ಭದಲ್ಲಿ ಬಹಳ ಖುಷಿಯಾಗಿದ್ರು. ನಾನು ಹೋಗಿ ಕೇಳಿದೆ, ಏನ್ ಸಾರ್ ಬಹಳ ಖುಷಿಯಾಗಿದ್ದೀರಿ, ನಾಟಿ ಕೋಳಿ ಎಲ್ಲ ಚೆನ್ನಾಗಿತ್ತ ಸಾರ್ ಅಂತ ಕೇಳಿದೆ. ಸಹಜವಾಗಿ ಕೇಳಿದ, ಬೇರೆ ಏನಿಲ್ಲ. ಅವಾಗ ಏನೋ ಗೋಪಾಲ್ ಭಾರಿ ಚೆನ್ನಾಗಿತ್ತು ಕಣೋ, ಇದು ಮೈಸೂರು ಮಾದರಿಯಲ್ಲಿ ಮಾಡಿದ್ರು, ನನಗೆ ಭಾಳ ಇಷ್ಟ ಆಗಿತ್ತು, ನಾನು ಒಳ್ಳೆ ತಿಂಡಿ ತಿಂದೆ ಕಣೋ, ಚೆನ್ನಾಗಿದೆ ಅಂತ ಹೇಳ್ತಾ ಮಾತಾಡ್ತಾ ಬಂದರು. ನನಗೂ ಏನೋ ಕಲರ್ಫುಲ್ಲಾಗಿ ಬಂದ್ಬಿಟ್ಟಿದೆಯಲ್ಲೋ ಏನೋ ಹಂಗೆ ಅಂದರು. ಯಾವಾಗಲೂ ಮಾಮೂಲಲ್ಲ ಸರ್ ನಾನು ಬರೋದೇ ಅಂತ, ಕರೆಕ್ಟ್ ಕಣ ಅಂತ ಹೇಳಿದ್ರು. ಭಾಳ ಖುಷಿ, ಆ ಸಂತೋಷದಲ್ಲಿ ಇದ್ದರು. ಬೇರೆ ಏನು ಹೇಳಿಲ್ಲ ಅವರು. ಅದರ ಬಗ್ಗೆನೇ ಮಾತಾಡ್ತಾ ಬಂದ್ರು ಬಿಟ್ರೆ ಬೇರೆ ರಾಜಕೀಯವಾಗಿ ಗೊಂದಲದ ಬಗ್ಗೆ ಅದು ಏನು ಹೇಳಿಲ್ಲ. ಖುಷಿಯಲ್ಲೇ ಇದ್ರು ಅಷ್ಟೇ. ರಾಜಕೀಯ ಶಾಶ್ವತ ಅಲ್ಲ ಅನ್ನುವಂಥರ ಜೊತೆಗೆ ಏನಾಗುತ್ತೋ ಆಗ್ಲಿ ಅನ್ನುವಂತ ಹೇಳಿಕೆಯನ್ನು ಕೂಡ ಕೊಟ್ರು. ಅಂದ್ರೆ ಹೈಕಮಾಂಡ್ ನಿರ್ಧಾರ ಯಾವ್ದಾಗತ್ತೆ ಆಗ್ಲಿ ಅನ್ನುವಂತ ರೀತಿಯಲ್ಲಿ ಅದು ಅವ್ರು ಮಾತಾಡದಂತೆ ಇತ್ತು. ಆತರ ಏನಿಲ್ಲ ರೀ, ಖುಷಿಯಾಗಿದ್ದು ಇದ್ದಾರೆ. ಗೋಪಾಲ್ ಇವೆಲ್ಲ ರಾಜಕೀಯ ಬಿಡೋ, ಇದೆಲ್ಲ ಇದ್ದೇ ಇರುತ್ತಲ್ಲ ಅನ್ನೋ ರೀತಿಯಲ್ಲಿ ಹೇಳಿದಾರೆ ಬಿಟ್ರೆ ಅವ್ರು ಯಾವತ್ತೂ ಆ ಥರ ನೋವಿನಿಂದ ಇನ್ನೊಂದಿಂದ ಹೇಳಿಲ್ಲ. ಎಷ್ಟು ಖುಷಿಯಾಗಿ ಬಂದರು. ಯಾಕೆಲ್ಲ ಅಲ್ಲಿದ್ದ ಹೆಗಲ ಮೇಲೆ ಕೈ ಹಾಕೋ ಬಂದು ನಿಮ್ಮ ಟಿವಿ ಅವರಿಗೂ ಬಂದು ಹೇಳಿದಾರಲ್ವಾ. ಹಂಗಾಗಿ ಈ ಥರ ಏನು ಆ ಥರ ಇರಲಿಲ್ಲ, ಏನೋ ಸಹಜವಾಗಿ ಹೇಳಿದ್ದಾರೆ. ಅದು ಯಾವುದೇ ಬೇರೆ ಗೊಂದಲವಾಗಿ ಹೇಳುವಂಥದ್ದು ಯಾವುದೂ ಹೇಳಿಲ್ಲ. ಅವರು ಭಾಳ ಖುಷಿಯಾಗಿ ಸಂತೋಷವಾಗಿ ಟಿಫನ್ ಮಾಡಿದ್ದಿಂದ ಹೇಳೋದು ಎಲ್ಲ ಚೆನ್ನಾಗಿ ಹೇಳಿದ್ದಾರೆ ಅಷ್ಟೇ, ಮತ್ತೆ ಯಾವುದಿಲ್ಲ. ಕಳೆದ 2 ತಿಂಗಳುಗಳ ಒಂದಿಷ್ಟು ಬೆಳವಣಿಗೆಗಳು, ರಾಜಕೀಯ ಜಂಜಾಟಗಳು, ರಾಜಕೀಯದಲ್ಲಿ ಏರ್ಪಟ್ಟಿದ್ದಂತಹ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ಬೇಸರಗೊಂಡಂತೆ ಇದಾರ. ಅದೇ ಒಂದು ಕಾರಣಕ್ಕಾಗಿ ಈ ರೀತಿಯ ಹೇಳಿಕೆಯನ್ನು ಕೊಟ್ಟ ಅನ್ನುವಂಥದ್ದು ಕೂಡ ಚರ್ಚೆ ಇದೆ. ತಾವು ಅಲ್ಲಿ ಸ್ವತಃ ಇದ್ದಿರೋ ಕಾರಣಕ್ಕಾಗಿ ಬೇಸರ ಏನಾದ್ರು ಇತ್ತ ಸಿದ್ದರಾಮಯ್ಯನವರಲ್ಲಿ? ಅಲ್ಲ, ನಾನು ಹೇಳಿದಲ್ಲ, ಅವ್ರು ಖುಷಿ ನೋಡೇ ಮಾತಾಡ್ಸಿದ್ದಲ್ಲ. ಯಾವ ಬೇಸರದ ಒಂದು ಸ್ವಲ್ಪನೂ ಇರಲಿಲ್ಲ ಅವರಲ್ಲಿ. ಅಂದರೆ ಖುಷಿಯಾಗಿದ್ದರು. ಆ ಬೇಸರದ ಇದು ಕಾಡಲಿಲ್ಲ, ನಾನು ಅವ್ರ ಮುಖದಲ್ಲಿ ಕಂಡಿಲ್ಲ. ಖುಷಿಯಾಗಿ ಮಾತಾಡಿದ್ರು, ಚೆನ್ನಾಗಿದ್ರು. ನೋಡಿ, ಒಂದು ಸಂದೇಶ ಆಗಿದೆ. ಇಷ್ಟು ದಿನ ರಾಜಕೀಯದಲ್ಲಿ ಸ್ವಲ್ಪ ಸಣ್ಣ ಮಟ್ಟದ ಗೊಂದಲ ಇತ್ತು ಅನ್ನೋದನ್ನ ಇವತ್ತು ಅವ್ರ ಮನೆಗೆ ಹೋಗಿ ಟಿಫನ್ನು, ಇವರು ಅವ್ರ ಮನೆಗೆ ಹೋಗಿರುವಂಥದ್ದು ರಾಜಕೀಯವಾಗಿ ವಿರೋಧ ಪಕ್ಷದ ಏನು ಇವತ್ತಿದ್ರು ಅವ್ರು ಬಾಯಿ ಮುಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತೊಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಇಷ್ಟು ದಿನ ಕ್ರಾಂತಿ ಅಂತಿದ್ರು, ಈಗ ಶಾಂತಿ ಅಂತ ಮಂತ್ರ ಮಾಡ್ದಂಗೆ ಆಗಿದೆ. ನಿಜವಾಗ್ಲೂ ನಮಗೇನಾಗುತ್ತೆ, ಒಂದು ಪಕ್ಷಕ್ಕೆ ನಮಗೊಂದು ಖುಷಿ ಆಗುತ್ತೆ, ಶಾಸಕರಿಗೊಂದು ಖುಷಿ ಆಗುತ್ತೆ. ಒಟ್ಟು ಈ ಬೆಳವಣಿಗೆ ಒಳ್ಳೇದು ಅಂತ ನಾನು ಅನಿಸ್ತದೆ. 2013ರಿಂದ 2018ರವರೆಗೆ ಸಿಎಂ ಆಗಿ ಸಿದ್ದರಾಮಯ್ಯ ಅಧಿಕಾರವನ್ನ ನಡೆಸಿದಂತ ಸಂದರ್ಭದಲ್ಲಿ ಇದ್ದಂತ ಸ್ವಾತಂತ್ರ್ಯ ಈಗಿಲ್ಲ ಅನ್ನುವಂಥದ್ದು ಕೂಡ ಚರ್ಚೆ ಇದೆ. ಅದೆಲ್ಲವನ್ನ ನೋಡಿದ್ರೆ ಇವತ್ತಿನ ಅವರ ಹೇಳಿಕೆ ಎಲ್ಲ ಒಂದ್ ಕಡೆ ಸಾಮ್ಯತೆ ಅಂತ ಅನ್ಸುತ್ತೆ ಅಂತ. ಯಾರು ಹೇಳಿದ್ದು ಅವ್ರಿಗಿಲ್ಲ ಅಂತ ಹೇಳಿದ್ದು? ಯಾರು ಕಿತ್ಕೊಂಡಿದ್ದಾರಾ? ಏನು ಇಲ್ಲಲ್ಲ, ಚೆನ್ನಾಗಿದೆ. ಪಾತ್ರ ಏನಿಲ್ಲ. ಆವಾಗ ಹೇಗಿದ್ರು ಈಗಲೂ ಹಾಗೇ ಇದ್ದಾರೆ ಬಿಟ್ರೆ ಬೇರೇನು ವ್ಯತ್ಯಾಸ ಎಲ್ಲೂ ಕಾಣಲಿಲ್ಲಪ್ಪ. ಆ ಥರ ಕಾಣಲಿಲ್ಲಲ್ಲ ಎಲ್ಲೂ. ಎಲ್ಲದು ಅವ್ರಿಗೆ ಸ್ವಾತಂತ್ರ್ಯ ಅವರಿಗೆ ಕೊಟ್ಟಾರಲ್ಲ, ಇನ್ನೇನಿದೆ? ಏನು ಇಲ್ಲ ಅನ್ನೋಕ್ಕೆ ಏನಿದೆ? ಎಲ್ಲದು ಏನು ಮುಖ್ಯಮಂತ್ರಿಗಳಾಗಿ ಏನು ಮಾಡಬೇಕು ಅದಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವರು ನಿರ್ಧಾರ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಆ ಥರ ಏನು ವಾತಾವರಣ ಎಲ್ಲೂ ಕಂಡಿಲ್ಲ ನಮಗೆ. ಮೇಲ್ನೋಟಕ್ಕೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಒಂದಾಗಿ ಇದ್ದಂತೆ ಕಾಣಿಸ್ತಾ ಇದೆ. ಆದ್ರೆ ಅವರಿಬ್ಬರ ನಡುವೆ ಸಾಕಷ್ಟು ಭಿನ್ನಾಭಿಪ್ರಾಯಗಳಿದಾವೆ ಅನ್ನುವಂಥದ್ದನ್ನ ವಿಪಕ್ಷಗಳು ಟೀಕೆ ಮಾಡ್ತಾನೆ ಇದಾವೆ. ನೋಡಿ, ವಿಪಕ್ಷಗಳಿಗೆ ನಾನು ಹೇಳೋದಿಷ್ಟೇ, ನಿಮ್ಮ ಟೀಕೆ ಮಾಡುವಂಥದ್ದು ನಿಮಗೆ ಇದೇ ಇದೆ. ನೋಡಿ, ನಿಮ್ಮ ಪಕ್ಷದ ಮುಖಂಡರುಗಳೇ ಡೆಲ್ಲಿ ಹೋಗಿದ್ದಾರೆ. ಈಗ ಜಾರಕಿಹೊಳಿ ಟೀಮ್ ಡೆಲ್ಲಿ ಹೋಗಿದ್ದಾರೆ. ಮೊನ್ನೆ ಕುಮಾರ್ ಬಂಗಾರಪ್ಪನ ಮನೆಯಲ್ಲಿ ಮೀಟಿಂಗ್ ಮಾಡಿದ್ದಾರೆ. ನಿಮ್ಮ ಪಕ್ಷ ನೀವು ಸರಿ ಮಾಡ್ಕೊಳ್ರಿ ಮಾತ್ರ, ನಮ್ಮ ಕಡೆ ಯಾಕೆ ತಲೆ ಹಾಕ್ತೀರಿ? ನಾವು ಸರಿ ಇದ್ದೀವೋ ಇಲ್ಲ ಅನ್ನೋಕೆ ಇವ್ರಿಗೆ ಎಂತ ಅರ್ಥ ಆಗುತ್ತೆ? ಇವರಿಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆರಾಮಾಗಿ ರಾಜ್ಯದ ಜನರಿಗೆ ಒಂದು ಸುದ್ದಿ ಕೊಟ್ಟಿದ್ದಾರೆ, ಚೆನ್ನಾಗಿದ್ದಾರೆ, ಖುಷಿಯಾಗಿದ್ದಾರೆ. ನಮ್ಮ ಹೈಕಮಾಂಡ್ ಏನಿದೆ 8ನೇ ತಾರೀಕು ಅವ್ರಿಗೆ ಬರಕ್ಕೆ ಹೇಳಿದ್ದಾರೆ. ಏನು ಮಾಡಬೇಕು ಮಾಡ್ತಾರೆ, ಖಂಡಿತ ಒಳ್ಳೇದಾಗುತ್ತೆ ಅನಿಸ್ತದೆ. ಈ ಹಿಂದೆ 5 ವರ್ಷ ನಾನು ಅಧಿಕಾರವನ್ನು ಪೂರೈಸ್ತೇನೆ ಅಂತ ಹೇಳ್ತಿದ್ದಂತ ಸಿದ್ದರಾಮಯ್ಯನವರು ನಂತರದಲ್ಲಿ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಈಗ 17ನೇ ಬಜೆಟ್ ಅನ್ನು ಅವ್ರು ಮಂಡನೆ ಮಾಡ್ತಾರಾ? ನಿಮ್ಗೇನ್ ಅನ್ಸುತ್ತೆ? ನೋಡಿ, ಅದೆಲ್ಲ ನಾನು ಯಾವುದು ಹೇಳಕ್ ಹೋಗುದಿಲ್ಲ. ಅವ್ರು ಯಾವ ರೀತಿಯಲ್ಲಿ ಹೇಳಿದ್ರು ನನಗೆ ಗೊತ್ತಿಲ್ಲ. ಅದನ್ನ ಅವ್ರನ್ನೇ ನೀವು ಕೇಳಬೇಕು. ನನಗೆ ಇವತ್ತಿನ ಇದು ಮಾತ್ರ ನಾನು ಹೇಳ್ತೀನಿ. ಮುಂದೆ ಏನಾಗುತ್ತೆ ಅನ್ನೋದನ್ನ ನನಗೆ ಗೊತ್ತಿಲ್ಲ. 8ನೇ ತಾರೀಕು ಮೇಲೆ DCM ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕರೆದಿಯಾರಂತೆ. ಆಮೇಲೆ ಏನು ತೀರ್ಮಾನ ಆಗುತ್ತೆ ನನಗೆ ಗೊತ್ತಿಲ್ಲ. ಆಮೇಲೆ ಕೇಳಿ. ಓಕೆ, ಥ್ಯಾಂಕ್ ಯು. ಇದಿಷ್ಟು ಶಾಸಕ ಬೇಳೂರು ಗೋಪಾಲ್ ಕೃಷ್ಣ ಅವರು ಹೇಳ್ತಾ ಇರುವಂತಹ ಮಾತು. ಪ್ರಮುಖವಾಗಿ ವಿಧಾನಸೌಧದಲ್ಲಿ ನಾನು ಮತ್ತು ಸಿದ್ದರಾಮಯ್ಯನವರ ನಡುವೆ ನಡೆದಂತಹ ಸಂಭಾಷಣೆಯಲ್ಲಿ ಎಲ್ಲ ಒಂದ್ ಕಡೆ ಅದು ಯಾವುದೇ ರೀತಿಯ ಅಂದ್ರೆ ಹೈಕಮಾಂಡ್ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ದಲ್ಲ. ಖುಷಿಯಾಗಿ ಅವರು ಮಾತನಾಡಿದ್ರು, ಖುಷಿಯಾಗಿ ಇವತ್ತು ಅವರು ನನ್ನ ಬಳಿ ಮಾತನಾಡಿದ್ರು ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು.
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.